ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು SV ಎಲೆಕ್ಟ್ರಾನಿಕ್ಸ್. ಇವತ್ತು ನನ್ನ ಹತ್ರ ಒಂದು LG ಟಿ ವಿ ಆದರೆ ಇದೆ. ಈ LG ಟಿ ವಿಯಲ್ಲಿ ಡಿಸ್ಪ್ಲೇ ಬ್ರೋಕನ್ ಆಗಿದೆ. ಇದರ ಮಾಡೆಲ್ ನಂಬರ್ ನೋಡೋದಾದರೆ 32LK628BPTF ಅಂತ ಇದರ ಮಾಡೆಲ್ ನಂಬರ್ ಆಗಿರುತ್ತೆ. ಇದರಲ್ಲಿ ಇನ್ಬಿಲ್ಟ್ ಊಫರ್ ಇರೋದ್ರಿಂದ ಇದರ ಬ್ಯಾಕ್ ಕವರಲ್ಲಿ ಈ ರೀತಿಯಾದ ಒಂದು ಸ್ಪೇಸನ್ನು ಆದರೆ ಕೊಟ್ಟಿದ್ದಾರೆ. ಈ ಟಿ ವಿಯಲ್ಲಿ ಡಿಸ್ಪ್ಲೇ ಯಾವ ರೀತಿ ಬ್ರೋಕ್ ಆಗಿದೆ ಅಂತ ನಾನು ನಿಮಗೆ ಇಲ್ಲಿ ಟಿ ವಿ ಆನ್ ಮಾಡಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ಆಚೆ ಸೈಡಿಂದ ಎಲ್ಲ ಕಂಪ್ಲೀಟ್ ಓಕೆ ಇದೆ. ಇದು ಒಳಗಡೆಯಿಂದ ಬ್ರೋಕ್ ಆಗಿರುವಂಥದ್ದು. ನನಗೆ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು, ಇದು ಬ್ರೋಕನ್ ಆ ಥರ ಏನೂ ಇಲ್ಲ, ಬರೀ ಲೈನ್ಸ್ ಮಾತ್ರ ಬರ್ತಾ ಇದೆ, ಇದು ರಿಪೇರ್ ಆಗಲ್ವಾ ಅಂತ. ನೀವು ಇಲ್ಲಿ ಕ್ಲಿಯರಾಗಿ ನೋಡ್ಬೋದು, ಇಲ್ಲಿ ಏನೋ ಏಟ್ ಬಿದ್ದಿದೆ, ಅದಕ್ಕೋಸ್ಕರ ಇದು ರಿಪೇರೇಬಲ್ ಪ್ರಾಬ್ಲಮ್ ಅಲ್ಲ. ಸೊ ಇವಾಗ ಇದರಲ್ಲಿ ಡಿಸ್ಪ್ಲೇ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟಿ ವಿನ ಓಪನ್ ಮಾಡ್ತಾ ಇದ್ದೀನಿ. ಟಿ ವಿಯ ಒಳಗಡೆ ಇಂಟರ್ಫೇಸ್ ನೋಡೋದಾದರೆ ಈ ರೀತಿಯಾಗಿದೆ. ಇದು ಒಂದು ಇದರ ಮದರ್ ಬೋರ್ಡ್ ಆಗಿರುತ್ತೆ. ಮತ್ತು ಇದು ಇದರ ಪವರ್ ಸಪ್ಲೈ ಆಗಿರುತ್ತೆ. ಇದು ಬಂದು ದೊಡ್ಡದು ಒಂದು ಊಫರ್ ಇದೆ. ಇಲ್ಲಿ ಇದರ ಡಿಸ್ಪ್ಲೇ ನಂಬರ್ ಆದರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಇದು ಡಿಸ್ಪ್ಲೇ ನಂಬರ್ ಆಗಿರುತ್ತೆ. ಇದು ಒಂದು ಇದರಲ್ಲಿ LG ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಒರಿಜಿನಲ್ ಡಿಸ್ಪ್ಲೇ ಬಗ್ಗೆ ಆದರೆ ಕೇಳ್ತಾ ಇದ್ರು. ಒರಿಜಿನಲ್ ಡಿಸ್ಪ್ಲೇ ಈ ರೀತಿಯಾಗಿರುತ್ತೆ. LGಯಲ್ಲಿ ಕೆಲವೊಂದು ಮಾಡೆಲ್ಗಳಲ್ಲಿ BOE ಅನ್ನೋ ಒಂದು ಬೇರೆ ಬ್ರ್ಯಾಂಡ್ನ ಡಿಸ್ಪ್ಲೇನ ಸಹ ಯೂಸ್ ಮಾಡಿದ್ದಾರೆ. ಇದರಲ್ಲಿ LGದೇ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಆ್ಯಕ್ಚುಲಾಗಿ ಏನು ಡಿಸ್ಪ್ಲೇ ಇದೆಯೋ ಅದೇ ಡಿಸ್ಪ್ಲೇನಾದರೆ ನಾವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಈ ಡಿಸ್ಪ್ಲೇನ ರೀಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಸ್ಪೀಕರ್ಗಳನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಈ ದೊಡ್ಡ ಸ್ಪೀಕರ್ ಬಂದುಬಿಟ್ಟು ಊಫರ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು ಇದರ ಟೀಕನ್ ಆಗಿರುತ್ತೆ, ಟೈಮಿಂಗ್ ಕಂಟ್ರೋಲ್ ಬೋರ್ಡ್. ಇವಾಗ ಇದರ ಹಳೆ ಡಿಸ್ಪ್ಲೇನ ಓಪನ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದರಲ್ಲಿ ಹೊಸ ಡಿಸ್ಪ್ಲೇನ ಫಿಕ್ಸ್ ಮಾಡಿದ್ದೀನಿ. ಅದೇ ಹಳೆ ಟೈಮಿಂಗ್ ಕಂಟ್ರೋಲ್ ಬೋರ್ಡ್ಗೆ ಇವಾಗ ಡಿಸ್ಪ್ಲೇ ಆದರೆ ಫಿಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಪೋರ್ಟ್ ನಂಬರ್ ಸಹ ನೀವು ನೋಡ್ಬೋದು, ಆ್ಯಸ್ ಇಟ್ ಈಸ್ ಸೇಮೇ ಇದೆ. ಇನ್ ಕೇಸ್ ಇದರಲ್ಲಿ ಯಾವುದಾದ್ರೂ ಬೇರೆ ಡಿಸ್ಪ್ಲೇ ಇತ್ತು ಅಂತ, BOE ಬ್ರ್ಯಾಂಡ್ನ ಡಿಸ್ಪ್ಲೇ ಇತ್ತು ಅಂದರೆ BOEದೇ ಹಾಕಬೇಕಾಗುತ್ತೆ. ನನಗೆ ತುಂಬ ಜನ ಅದೇ ಕೇಳ್ತಾಯಿದ್ರು, ಯಾವ ಡಿಸ್ಪ್ಲೇ ಇದೆಯೋ ಅದೇ ಒರಿಜಿನಲ್ ಬರುತ್ತಾ ಇಲ್ಲ ಡೂಪ್ಲಿಕೇಟ್ ಬರುತ್ತಾ ಅಂತ. ಇದರಲ್ಲಿ ಯಾವುದೇ ರೀತಿ ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋ ಡಿಸ್ಪ್ಲೇಸ್ ಬರೋದಿಲ್ಲ. ಪ್ರೀವಿಯಸ್ ಯಾವ ಡಿಸ್ಪ್ಲೇ ಇರುತ್ತೋ ಅದೇ ಡಿಸ್ಪ್ಲೇನಾದರೆ ಹಾಕಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಪಿಕ್ಚರ್ ಬರೋ ರೀತಿಯಾಗಿ ಮದರ್ ಬೋರ್ಡ್ನ ಪ್ರೋಗ್ರಾಮ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಾವು ಅದರಲ್ಲಿ ಪ್ರೀವಿಯಸ್ ಏನಿರುತ್ತೆ ಅದನ್ನೇ ಹಾಕ್ಬಿಟ್ರೆ ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಮಾಡೋ ಕೆಲಸ ಇರೋದಿಲ್ಲ. ಈ ಟಿ ವಿನ ಚೆಕ್ ಮಾಡ್ಕೊಳ್ಳೋದಕ್ಕೆ ಆ್ಯಪಲ್ ಟಿ ವಿನಾದರೆ ಯೂಸ್ ಮಾಡ್ತಾಯಿದ್ದೀನಿ. ಟಿ ವಿ ಆನ್ ಆಗಿದೆ. ಇದು HDMI ಕೇಬಲ್ ಸ್ವಲ್ಪ ಲೂಸ್ ಇದೆ, ಅದಕ್ಕೋಸ್ಕರ ಪಿಕ್ಚರ್ ಬಂದು ಹೋಗ್ತಾ ಇದೆ. ನೀವು ಇವಾಗ ನೋಡ್ತಾ ಇದ್ರಲ್ಲ, ಪಿಕ್ಚರ್ ಎಲ್ಲ 100% ಓಕೆ ಇದೆ. ಈ ರೀತಿ ಏನಾದರೂ ಡಿಸ್ಪ್ಲೇ ಬ್ರೋಕನ್ ಪ್ರಾಬ್ಲಮ್ಸ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲೂ ಇರುತ್ತೆ, ಮತ್ತು ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೂ ಸಹ ನೀವು ಕಾಲ್ ಮಾಡ್ಬೋದಾಗಿದೆ. ಪಿಕ್ಚರ್ ಎಲ್ಲ 100% ಓಕೆ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಟಿ ವಿ ರಿಪೇರ್ನ ಬಗ್ಗೆ ವಿಡಿಯೋಸ್ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.